ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಬೆಂಗಳೂರಿಗೆ ಹೋಗ್ತಾಯಿದ್ದು. ಇಲ್ಲಿ ಕುಣಿಗಲ್ ಹತ್ರ ಮಾಮೂಲಿ ಹಾಸನ ಟು ಬೆಂಗಳೂರಿಗೆ ಹೋಗ್ಬೇಕಾರೆ ಇಲ್ಲಿ ಕುಣಿಗಲ್ಲಿಂದ ಒಂದು 5-6 ಕಿಲೋಮೀಟ್ರಲ್ಲಿ ಒಂದು ಟೆಂಪಲ್ ಇದೆ. ಯಾವುದಂದರೆ ಶ್ರೀ ಪಂಚಮುಖಿ ಆಂಜನೇಯ ಟೆಂಪಲ್ ಅಂತ. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದಿದ್ದೀವಿ, ನಾನು ನನ್ನ ಫ್ರೆಂಡು. ಸೊ ಇಲ್ಲಿ ನೋಡಿ, ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ. ಈಗ ಅಲ್ಲಿಗೆ ಹೋಗ್ಬೇಕು ಟೆಂಪಲ್ ಹತ್ರಕ್ಕೆ. ಈಗ ನೀವು ಇದು ನೋಡ್ತಾ ಇರೋದು ವಿಶ್ವದಲ್ಲಿ ಅತಿ ದೊಡ್ಡ ಆಂಜನೇಯ ಟೆಂಪಲ್ಲು ಸ್ಟ್ಯಾಚ್ಯೂ. ಸುಮಾರು ಒಂದು 161 ಅಡಿ ಏನೋ ಇದೆ. ಸೊ ನೋಡಿ, ಈಗ ಅಲ್ಲಿಗೆ ಹೋಗ್ಬೇಕು. ಬನ್ನಿ ನೋಡೋಣ ದೇವಸ್ಥಾನ ಹೆಂಗಿದೆ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ಓಕೆ 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 ಈಗ ಟೆಂಪಲ್ ಹತ್ರ ಬಂದು ಪಾರ್ಕ್ ಮಾಡಿದ್ದೀವಿ. ಪಾರ್ಕಿಂಗ್ ವ್ಯವಸ್ಥೆ ಇದೆ ನೋಡಿ, ಈ ಥರ ಇದೆ ಪಾರ್ಕಿಂಗ್ ವ್ಯವಸ್ಥೆ. ಒಳಗಡೆ ದೇವಸ್ಥಾನ ಇದೆ, ಈ ಕಡೆ ಒಳಗಡೆ ಹೋಗ್ಬೇಕು. ಸ್ಟ್ಯಾಚು ಅದ್ರ ಮೇಲೆ, ದೇವಸ್ಥಾನದ ಮೇಲೆ ಸ್ಟ್ಯಾಚು ಇದು ಮಾಡಿರೋದು. ಇದು ಬಂದುಬಿಟ್ಟು ನೀವೇನಾದ್ರು ಬೆಂಗಳೂರಿಂದ ಬರ್ತೀನಿ ಅಂದರೆ ಒಂದು 60 ಕಿಲೋಮೀಟ್ರ್ ಆಗ್ಬೋದು. ಈ ಕಡೆ ಕುಣಗಲ್ಲಿಂದ ಒಂದು 5-6 ಕಿಲೋಮೀಟ್ರು. ಇದಿರೋದು ಅದೇ ಕುಣಗಲ್ಲಿಂದ ಒಂದು ಊರು ಇದೆ, ಬೀದನಗೆರೆ ಅಂತ. ಸೊ ಅಲ್ಲಿರೋದು ನೋಡಿ ಹಿಂಗಿದೆ. ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. 161 ಅಡಿ ಇರೋದು. ವಿಶ್ವದಲ್ಲೇ ಅತಿ ಎತ್ತರವಾದ ಶ್ರೀ ಪಂಚಮುಖಿ ಆಂಜನೇಯ ಸ್ಟ್ಯಾಚು. ಒದ್ದಾಡ್ತಾವನೆ ಅವನೊಬ್ಬ. ಬಾರೋ ನೋಡಿ ಗೈಸ್, ಅವನು ಹೆಲ್ಮೆಟ್ ತಗೊಬಿಟ್ಟಾನೆ. 3-4 ಸಾವಿರ ರೂಪಾಯಿ. ಎಷ್ಟು 3,200 ರೂಪಾಯಿ ಲಾಕರಿಲ್ಲ. ಈಗ ದೇವಸ್ಥಾನ ಟೆಂಪಲ್ ಒಳಗೆ ಹೋಗ್ಬೇಕು. ಸೊ ಇಲ್ಲಿ ಇಟ್ಬಿಟ್ರೆ, ಹಂಗೆ ಇಟ್ಬಿಟ್ರೆ ಯಾರಾದ್ರೂ ಚೋತ್ಕೊ ಹೋಗ್ಬಿಡ್ತಾರೆ ಅಂತ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಏನೋ ಮಾಡ್ತಾವನಿ ಸಾವಾಸವ ಲಾಕ್ ಹಂಗಾಗ್ಬಿಟ್ಟು. ಏನೇನು ಪ್ರಾಬ್ಲಮ್ಮು? ಲಾಕ್ ಹಂಗೆ ಹಾಕ್ಬಿಟ್ಟು ಸೈಡ್ ಲಾಕ್ ಇದು ಮಾಡೋಣ ಅಂತ. ಯಾರೋ ಹಿಂಗೆ ಈಚೆ ಕಡೆ ಹೊರಗಡೆ ಕೇಳಿದೆ ಥರ ಮಾಡೋಣ ಅಂತ ಮಾಡ್ತಾವನೆ ಸಾವಾಸ. ಇವತ್ತು ವೀಕ್ ಡೇ ಅಲ್ವಾ, ಮಾಮೂಲಿ ಅಲ್ಲ, ವೀಕೆಂಡ್ ಅಲ್ವಾ, ಸುಮಾರು ಜನ ಬಂದವರು. ಇದು ಕಟ್ಟೋ, ಇದು ಇದೆಯಲ್ಲ ಲಾಕ್ ಮಾಡ್ಕೊಬಿಡು. ಲಾಕ್ ಹಾಕಿ ಇಲ್ಲ, ಒಂದು ಬೈಕಿಗೆ ಒಂದು ಇದು ಹಾಕ್ಸ್ಕೊಡ್ಲ, ಕ್ಯಾಮ್ರಾ, ಸಿ ಕ್ಯಾಮ್ರಾ. ಏನು ಹೇಳಕ್ಕೂ ಒಂದಿತ್ತು ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಹಿಂಗೆ ಒಳ್ಳೆ ಐಡಿಯಾ ಕೊಡ್ತೀನಿ ತಾನೆ ನಾನು. ಹಾಂ, ಬ್ಯಾಗು ಬ್ಯಾಗ್ ಎಲ್ಲರೂ ಯಾವ್ದಾರು ಹಂಗೆಲ್ಲ ಇಡೋದಿದ್ರೆ ಹೆಲ್ಮೆಟ್ ಸಮೇತ ಇಡೋಣ ಬಿಡು. ಬ್ಯಾಗ್ ಹಾಕೊಂಡು ಹೋಗ್ಬೋದು ತಾನೆ. ಇಲ್ಲೇ ಏನಾರು ತೊಗೊಂತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬ್ಯಾಗ್ ಇಟ್ಟೆ ಹೋಗಿರ್ಕಂಟ ಕಾರಲ್ಲಿ ಬಂದರೆ, ನಾವು ಬೈಕಲ್ಲಿ ಬಂದಿದ್ದೀವಿಲ್ಲ ನೋಡಿ. ಎಲ್ಲ ಹೆಲ್ಮೆಟ್ ಎತ್ಕೊಂಡಿದ್ದಾರೆ. ಫುಲ್ಲು ಫೋಟೋಶೂಟ್. ಏನು ಮಾಡೋಣ ಬ್ರೋ? ಹೆಲ್ಮೆಟ್ ಬ್ಯಾಗ್ ಎಲ್ಲರೂ ಇರಬೇಕಿತ್ತು. ಇದು ನೋಡಿ, ಇದು ಕಾಗಿ ಯಾವ ಥರ ಇದೆ. ಶನೀಶ್ವರ ದೇವಸ್ಥಾನ ಇರ್ಬೋದು ಅನ್ಕೋತೀನಿ. ಬಾ, ಇನ್ನೇನು ಮಾಡೋಣ. ನೋಡಿ, ಈಗ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಇದು ಮೇಕ್ ಹೋಗೋದು, ಇಲ್ಲಿಂದ ಹತ್ಕೊ ಹೋಗೋದು ದಾರಿ. ಹೆಂಗೆ ಮಾಡಿದ್ದಾರೆ, ನಾವು ಒಳಗಡೆ ಟೆಂಪಲ್ ಒಳಗಡೆ ನಾವು ಬ್ಯಾಗ್ ಜಾಗಿಲ್ಲ ಅಂತ ಬ್ಯಾಗ್ನೇ
ಹೋಗ್ತಾ ಇದ್ದೆ ಇಟ್ಟಿದ್ರಾಗಿತ್ತು. ನೋಡಿ ದರ್ಶನಕ್ಕೆ ದಾರಿ. ಕಾಲು ತಕ್ಕ ಹೋಗೋಣ ಬನ್ನಿ. ಊಟ ಪ್ರಸಾದ ಕಣು ಕರೆಕ್ಟಾಗಿ ಪ್ರಸಾದ ಟೈಮಲ್ಲಿ ಬಂದ್ಬಿಟ್ಟಿದ್ದೀವಿ. ಈಗ ಎಂಟ್ರೆನ್ಸಲ್ಲಿ ಆನೆ ನಮ್ಮ ವೆಲ್ಕಮ್ ಮಾಡ್ತಿದ್ದೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅಲ್ವಾ ಹೆಂಗಿದೆ ಒಳ್ಳೆ ಒರಿಜಿನಲ್ ಥರನೇ ಐತಲ್ವ ನೋಡಿ ಹೆಂಗಿದೆ. ಆನೆ ಜೊತೆ ಸೆಲ್ಫಿ ಒಳ್ಳ ಸೆಲ್ಫಿ ತಕ್ಕೋ. ಆನೆ ಮೇಲೆ ಒಂದು ಅಂಬಾರಿ ವರ್ಷದಲ್ಲೇ ದಸರಾ ಮಾಡ್ಬೋದಿತ್ತು. ಮಾತಾಡ್ಬಿಡಿ ಬಿಡಿ ನೋಡಿ. ಹಿಂಗೈತೆ ಬೈಸ್ ಕೈ ಕುಂತು ಇಲ್ಲೇನೋ ಪ್ರಸಾದ ಕೊಡೋದು ಅನಿಸುತ್ತೆ. ಏನು ಹಿಂಗೆ ಮಾಡಿದ್ದಾರೆ? ಒಂದು ರೌಂಡ್ ಬಂದಲ್ವಾ ಟೆಂಪಲ್ಲ? ವಿಶ್ವದಂದರೆ ಕರ್ನಾಟಕದಲ್ಲ, ಭಾರತದಲ್ಲಿ, ವರ್ಲ್ಡಲ್ಲಿ ವಿಶ್ವ. ನೀವು ಒಂದ್ಸತಿ ಮಿಸ್ಸಾಗ ಏನಾದ್ರು ಬಂದರೆ ಈ ರೋಡಲ್ಲಿ ಅಂದರೆ ಈ ಹೈವೇಲಿ ಬಂದುಬಿಟ್ಟು ವಿಸಿಟ್ ಮಾಡಿಬಿಟ್ಟು ಹೋಗಿ, ದರ್ಶನ ಮಾಡಿಬಿಟ್ಟು ಹೋಗಿ. ಎಂಟ್ರೆನ್ಸ್ ಇದೆ, ಅಡಿಗೆ ಬಿಡ್ತಾರೆ, ಎಲ್ಲ ಇಟ್ಟಿದ್ದಾರೆ. ಹೆಂಗಸ್ರುಗಳು ಬಂದೇನು ಮಾಡಿಸಿ ಚೆನ್ನಾಗಿತ್ತಲ್ವಾ ಇದು ಹಾಗೆ. ಇದೊಂದು ಟೆಂಪಲ್ ಇದೆ. ಬೀಜನಗೆರೆ ಶ್ರೀ ಬಸವೇಶ್ವರ ಮಠ ಕುಣಿಗಲ್. ಸುತ್ತಮುತ್ತ ಹಿಂಗಿದೆ. ಏನು ಅಂತಾರಲ್ಲ ಅದಕ್ಕೆ ನವಗ್ರಹ ಚೆನ್ನಾಗಿದೆ. ಶುಕ್ರ ಏನೋ ಅಂತಾರೆ, ಏನು ನವಗ್ರಹಗಳು ಎಲ್ಲ ಇದ್ದಾವೆ. ಚಂದ್ರ, ಬುಧ, ಗುರು, ಶುಕ್ರ. ನೋಡಿ ಗುರು, ಇದು ಗುರುದೇವರು. ಅಲ್ಲಿ ತಗೊಂಬ ಒಳಗಡೆ ಶನೇಶ್ವರ ಸ್ವಾಮಿ ದೇವಸ್ಥಾನ ವಿಗ್ರಹ ಇರೋದು. ಶನೇಶ್ವರ ಸ್ವಾಮಿ ಇಲ್ಲಿ ಮಾಮೂಲಿ ನೋಡಿದ್ರಲ್ಲ ಅವಾಗ ಒಳಗಡೆ ಆ ಥರ ಶನಿ, ರಾಹು, ಒಳಗಡೆ ಅನ್ನದಾನ ಮಾಡೋದು, ಎಲ್ಲ ಕೊಡೋದಾರು.
ದರ್ಶನ ಮಾಡ್ಕೊಂಡು ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್, ಆ ಕಡೆ ಶನೇಶ್ವರ ಹಿಂಗೆ ಬಿಡ್ತಾರೆ. ಈ ರೌಂಡಲ್ಲಿ ಹಿಂಗೆ ಹೋಗಿ ಹಂಗಾಸ್ಕೊಂಡು ಕ್ಯೂ ಅಲ್ಲಿ ಅಲ್ಲಿ ದೇವಸ್ಥಾನದ ಹತ್ರ ದರ್ಶನ ಮಾಡ್ಕೊಂಡು ಶನೇಶ್ವರ ಸ್ವಾಮಿ ಮತ್ತು ಸುತ್ತಮುತ್ತ ನವಗ್ರಹಗಳ ದೇವಸ್ಥಾನ ಇದೆ. ಆಮೇಲೆ ಇಲ್ಲಿ ಆಂಜನೇಯ ಟೆಂಪಲ್ಲು, ಇದು ಆಂಜನೇಯ ಮಾಮೂಲಿ ಸ್ಟ್ಯಾಚು ಇದೆಯಲ್ಲ ಅದ್ರ ಮೇಕ್ ಹೋಗೋಕ್ಕೆ ದಾರಿದು. ಇಲ್ಲಿ ಟಿಕೆಟ್ ತಗೋಬೇಕಾ? ಇಲ್ಲಿ 10 ರೂಪೀಸ್ ಕೊಟ್ಬಿಟ್ಟು ಟಿಕೆಟ್ ತಗೋಬೇಕು ಮೇಕ್ ಹೋಗ್ಬೇಕಂದ್ರೆ. ಪೇ ಮಾಡಿ ಬ್ರೋ. ಮಾಡಿ ಎಷ್ಟು? 2 ಸಣ್ಣ ಮಕ್ಕಳಿಗೆ ಎಷ್ಟು ಇಲ್ವಾ? 2 ಕೊಡೋಣ. ಮಕ್ಳಿಗಿಲ್ಲ ಅಂದ್ರಲ್ಲ. ಸರ್ ಟಿಕೆಟ್ ಅಲ್ಲ? ಟಿಕೆಟ್ ಆಗಬೇಕು. ನೋಡಿ 20 ರೂಪಾಯಿ ಕೊಟ್ಟು ಮೇಕು ಹಾಕಿ ಟಿಕೆಟ್ ತಗೋಬೇಕು. ಸ್ಟ್ಯಾಚು ಕಾಣಿಸ್ತಲ್ಲ, ಸ್ಟ್ಯಾಚು ನಮ್ಮಲ್ಲಿ ಮೇಕೆ ಅದು ದೇವಸ್ಥಾನದ ಮೇಲೆ ಮಾಡಿರೋದು. ಸೊ 2 ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರ್ತಿದ್ದೀರ, ಅದು ಫಸ್ಟಲ್ಲೇ ಹೋಗ್ತೀವಿ ಸಿಗೋಲ್ಲ ನಿಮಗೆ. ದರ್ಶನ ಮಾಡಬೇಕಂದ್ರೆ ದೇವಸ್ಥಾನದ ಒಳಗಡೆ 20 ರೂಪಾಯಿ ಟಿಕೆಟ್ ಕೊಟ್ಟರು. ಸಣ್ಣ ಮಕ್ಕಳಿಗಾದರೆ ಟಿಕೆಟ್ ತಗೊಳ್ಳೋದು. ಇದು ಕಾಣಿಸ್ತಿದೆಯೋ ತಾಮ್ರನ ಇದ್ದು ಯಾವ ಥರ ಹಿಂದ್ಗಡೆ ನೋಡಿ ಯಾವ ಥರ ಕಾಣಿಸ್ತಿದೆ. ಹಂಗೊಂದು ನೋಡಿ ಗದೆನೇ ಇದು. ಅದು ಗದೆ, ಇದು ಗದೆ ಅಲ್ಲ ಕಣ, ಹೂನಾರನೇ ಎಷ್ಟು ಐತೆ ನೋಡಿ. ಅದೇ ಬಂದು ಇಲ್ಲೇನೋ ದುಡ್ಡು ಹಾಕಿ ಅಮೌಂಟ್ ಚಿಲ್ಲರೆ ಹಾಕಿದ್ದಾರೆ. ಏನೋ ಒಳ್ಳೇದಾಗುತ್ತೆ ಅನ್ಸುತ್ತೆ. ಹಾಕ್ಲಾ, ಒಳ್ಳೇದಾಗುತ್ತೆ. ಒಳ್ಳೆ ಹುಡುಗಿ ಸಿಗ್ತಾಳೆ. ಇಲ್ಲಿಂದ ಹಿಂಗೆ ಕಾಣಿಸ್ತಿಗೆ. ಇಲ್ಲಿ ಬಂದರೆ ಅಷ್ಟು ಕಾಣಲ್ಲ, ಮಾಮೂಲಿ ಪಾದ ನೋಡ್ಬೋದು ಅಂತ ಬರ್ಬೋದು. ನಿಮಗೆ ಚೆನ್ನಾಗಿ ಕಾಣ್ಬೇಕಂದ್ರೆ ಅಲ್ಲಿದೆಯಲ್ಲ ಅಲ್ಲಿಂದಲೇ ನೋಡ್ಬೇಕು. ಬಂದರೆ ಹಳ್ಳಿ ಅಂಗಡಿ ಇಲ್ಲಿಂದ ಹಿಂಗೆ ಕಾಣುತ್ತೆ. 161 ಅಡಿ ಇರೋದು. ಏನು ಕಮ್ಮಿನಾ? 161 ಅಡಿ ಅಂದರೆ ನೋಡಿ. ಪಾರ್ಕಿಂಗ್ ಮಾಡಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಆಗಲಿದೆ. ಅಲ್ಲ ಹಿಂಗೆ ಹೋಗಿ 2 ದೇವಸ್ಥಾನ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಟಿಕೆಟ್ ತಗೊಂಡು ಬರಬೇಕು. ಮೇಲಕ್ಕೆ ಬರ್ಬೇಕಂದ್ರೆ ಹೆಂಗೆ ಮಾಡ್ಯಾರ ಗೈಸ್ ಅಂತ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಜೈ ಆಂಜನೇಯ. ಈಗ ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ಪ್ರಸಾದ ಕೊಡ್ತಾರೆ, ತಟ್ಟೆ ಇದೆ, ಪ್ರಸಾದ ಹಾಕಿಸ್ಕೊಂಡು ಪ್ರಸಾದ ತಿನ್ನೋದು. ಪ್ರಸಾದ ಕೊಟ್ಟಾರೆ ನೋಡಿ, ಅನ್ನ ಸಾಂಬಾರು ಕೊಟ್ಟಿದ್ದಾರೆ, ಪಾಯಸ ಇದೆ. ಬಂದರೆ ನೀವು ಪ್ರಸಾದ ಸ್ವೀಕರಿಸ್ಕೊಂಡು ಊಟ ಮಾಡಿಕೊಂಡು ಹೋಗಿ. ಅಂತೂ ಊಟ ಆಯಿತು, ಪ್ರಸಾದ ಮಾತ್ರ ಸಖತ್ತಾಗಿತ್ತು. ಪಾಯಸ ಅಂತೂ ಸಖತ್ತಾಗಿತ್ತು. ಚೆನ್ನಾಗಿತ್ತ ಪಾಯಸ? ಸಖತ್ತಾಗಿತ್ತು. ಈಗ ಇಲ್ಲಿ ಒಂದು ಬೈಕ್ ಮಧ್ಯೆ ಹಾಕ್ಬಿಟ್ಟು ಒಂದು ಫೋಟೋ ಕ್ಯಾಪ್ಚರ್ ಮಾಡಬೇಕು.
ತಗೋಬರಕತ್ತ ನಿಮ್ದು ಹತ್ತವರ ಸ್ಲಿಪ್ಪರ್ ಬೇಡ ಆಂಟಿ ದುಡ್ಡಿದೆ ಚೇಂಜ್ ಇಲ್ಲ. ಚೆನ್ನಾಗಿ ವೆಹಿಕಲ್ಲು ಬದುಕ್ತ ಜೀವ ಹೆಲ್ಮೆಟ್ ಬದುತ್ತಾ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೆಲ್ಮೆಟ್ ಹೋಗಿದ್ರೆ ಯಾರ ಸೊತ್ತು ಹೋಗ್ಬೇಕಾಯ್ತು ಅನ್ಕೊಂಡಿದ್ದೆ ನಾನು. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಯಾರು ಸೊತ್ತು ಹೋಗಿಲ್ವಲ್ಲ. ಯಾವಾಗ ಫುಲ್ ಇಲ್ಲೇ ಹತ್ತೆ ಬಿಡ ನಾನು. ಹತ್ತೆ ಬಿಡಿವಲ್ವಾ? ಹತ್ತೆ ಬಿಡಿವಿ ಹತ್ಕೊಂಡು ಕೂತ್ಕೊಳ್ಳಿವಿ. ಇಲ್ಲ ಒದಾಡಿವೆ ನಂಗೆ ಗೊತ್ತಿಲ್ಲ ಹೆಲ್ಮೆಟ್ ಕೊಡ್ಸು ಅಂತ. ದೇವ್ರು ಕೇಳಿವೆ ಫಸ್ಟು, ನಂಗೆ ಗೊತ್ತಿಲ್ಲ. ನನ್ನ ಇವ್ರು ಹೇಳಿದ್ದೇನಪ್ಪ ಇಲ್ಲಿ ಹಿಡಿಯೋ ಅಂತ. ಮಿಸ್ ನೋಡ್ಕೊಬಿಡಿ. ಕೊನೆಯದಾಗಿ ಅಲ್ಲೊಂದು ಫೋಟೋ ತೆಗೆಸ್ಕೋಬೇಕು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಮಧ್ಯದಲ್ಲಿ ಗಾಡಿ ಹಾಕ್ಬಿಟ್ಟು ಫೋಟೋ ಹೊಡಿ. ಹಾಂ ಮೈಕೋ ತಗೊಂಬಂದಿದ್ದ ಮೈಕ್ ಐತೆ ಬ್ಯಾವಳಿಗೆ ಯಾವಾಗಲೂ ಇರುತ್ತೆ. ಮೈಕ ಇನ್ನು ವಾಯ್ಸ್ ಕ್ಲಾರಿಟಿ ಇರೋದು. ಇದೇ ಸಾಕು ಬಾ, ಮತ್ತೆ ಯಾರು ಬಿಟ್ಬಿಟ್ಟು ಅದು ಮಾಡ್ತಾರೆ. ಸ್ಲಿಪ್ಪರ್ ಹಾಕೊಂಡ ಮೈಕು ಐತೆ, ಇದು ಐತೆ, ಟ್ರೈಪಾಡು. ಟ್ರೈಪಾಡ್, ಸೆಲ್ಫಿ ಸ್ಟಿಕ್ ನೋಡಿ. ರಾಕ್ ಸುದೀಪ್ ಅಂತ ಹೆಸರು. ರಾಕ್ ಅಂತ ಬರ್ಸಿದ್ದೇನೆ. ಏನಕ್ಕೆ ರಾಕ್ ಅಂತ ಅದ್ಕೊಂತೀನಿ ನೀವು? ಐ ಆಮ್ ದಿ ರಾಕ್ ಅಂದರೆ ಬಂಡೆ ಥರ. ಬಂಡೆ ಥರ ಕಮನ್ಸ. ಬಂಡೆ ಥರ ಇರಬೇಕು. ಬಂಡೆ ಥರ ಇದ್ದೀರಾ ನೀವು. ಮತ್ತೆ ಮೆತ್ತೆ ಸಿಗುತ್ತೆ ಹಿಡ್ಕೊಂಡ್ರೆ. ಬಂಡೆಲಿರೋ ಗುಣ ಇರಬೇಕು ಅಂತ ಹೇಳ್ತಿರೋದು. ಬಂಡೆಲಿ ಹೆಂಗ್ ಗುಣ ಐತಿ? ಒಂದು ಬಂಡೆನ ಹಿಂಗ್ ಬೇಕಾದ್ರೆ ತಿದ್ಬೋದು. ತಿದ್ಬೋದಾ? ಹೆಂಗ್ ತಿಂತಾರೆ? ಶಿಲೆನಾರು ಮಾಡ್ಬೋದು, ಇಲ್ಲ ಗ್ರಾನೈಟ್ನಾರು ಮಾಡ್ಬೋದು. ಬ್ರೋ ಸೂಪರ್ ಬ್ರೋ. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ನಂಗೆ ಗೊತ್ತೇ ಇರಲಿಲ್ಲ. ನೆಕ್ಸ್ಟ್ ಲೆವೆಲ್ ಬ್ರೋ ನೀವು. ರಾಕೆ ಬಿಡಿ ಬ್ರೋ ನೀವು. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ಬ್ರೋ ಜಾಕೆಟ್ ಸೂಪರ್ ಆಗೈತೆ. ಎಲ್ಲಿ ತಗೊಂಡ್ರಿ? ಅದನ್ನೆಲ್ಲ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ. ಎಕ್ಸ್ಪೋಸ್ ಮಾಡಿ ನಮ್ಮ ವ್ಯೂವರ್ಸ್ ಹೋಗಿ ತಗೋತಾರೆ. ಕರೆಕ್ಟಾಗಿ ನಿಮಗೆ ವ್ಯೂ ಕಾಣಬೇಕು ಅಂದರೆ ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನೋಡ್ಬೇಕು. ಅದ ಕಾಣುತ್ತೆ. ಜಯ ಆಂಜನೇಯ, ಜಯ ಆಂಜನೇಯ, ಜಯ ಆಂಜನೇಯ. ನೋಡಿ ನಾನು ಹಿಂದೆ ಒಂದ್ಸತಿ ನೋಡ್ಕೊಬಿಡಿ. ಬಾಯ್.